ಇಷ್ಟೊತ್ತಲ್ಲಿ ಮಧ್ಯ ರೋಡಲ್ಲಿ ಏನ್ ಮಾಡ್ತಿದ್ದೀರಾ? ನೀವು ನನ್ನನ್ನು ತುಂಬಾ ಹೆದರ್ಸ್ಬಿಟ್ರಿ. ಹೆದರ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಬನ್ನಿ, ನಾನು ನಿಮ್ಮ ಜೊತೆನಲ್ಲಿ ಬರ್ತೀನಿ. ನಡೀರಿ. ಜೊತೆಗೆ ಬರಬೇಕು ಅನ್ಕೊಂಡವರು ನೀವ್ಯಾಕೆ ನನ್ನ ಹಿಂದೆ ಫಾಲೋ ಮಾಡ್ತಾ ಇದ್ರಿ? ಫಾಲೋ ಮಾಡ್ತಿರೋದು ನಾನು ನಿಮ್ಮನ್ನ ಏನೋ ಕೇಳೋದಕ್ಕೆ. ದಯವಿಟ್ಟು ನಾನು ತಪ್ಪು ತಿಳ್ಕೊಬೇಡಿ. ನಾನೊಬ್ಬ ಜರ್ನಲಿಸ್ಟು. ಒಂದು ಸ್ಟೋರಿ ಮೇಲೆ ಕೆಲಸ ಮಾಡೋದಕ್ಕೋಸ್ಕರ ಗೋವಾದಿಂದ ಕೋಲ್ಕತ್ತಾ ತನಕ ಬಂದಿದ್ದೀನಿ. ನನ್ನ ಇನ್ಫಾರ್ಮೇಷನ್ ಪ್ರಕಾರ ಈ ಹಾಸ್ಪಿಟ್ಲ್ ಓನರ್ ವಾಸು 1 ವರ್ಷದ ಹಿಂದೆ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ರಲ್ವಾ. ಮತ್ತು ಈ ಹಾಸ್ಪಿಟ್ಲ್ನಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ರ್ಯಾಕೆಟ್ ಕೂಡ ನಡೀತಿದೆ. ಹಣೆ ಬರ ನೋಡು ಹೇಗಿದೆ ಅಂತ. ನನ್ನ ಬೈಕ್ ಆಕ್ಸಿಡೆಂಟ್ ಕೂಡ ಇದೇ ಹಾಸ್ಪಿಟಲ್ನ ಎದುರುಗಡೆಗೆ ಆಯಿತು. ಮತ್ತು ನೀವು ಕೂಡ ಇದೇ ಹಾಸ್ಪಿಟಲ್ನ ಡಾಕ್ಟರು. ಆದರೆ ಅದಕ್ಕೂ ಇದಕ್ಕೂ ಸಂಬಂಧ ಏನು? ನಾನಂತೂ ಈ ಹಾಸ್ಪಿಟ್ಲಲ್ಲಿ 1.5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಡೋಂಟ್ ಟೇಕ್ ಇಟ್ ಅದರ್ವೈಸ್. ನಾನು ಜಸ್ಟ್ ಇನ್ಫಾರ್ಮೇಷನ್ಗೋಸ್ಕರ ಕೇಳ್ತಿದ್ದೀನಿ ಡಾಕ್ಟರ್. ನ್ಯಾಯಕ್ಕೋಸ್ಕರ ನೀವು ನಂಗೆ ಸಹಾಯ ಮಾಡಬೇಕು. ದಯವಿಟ್ಟು ಈ ಹಾಸ್ಪಿಟ್ಲಲ್ಲಿ ಇಲ್ಲಿವರೆಗೂ ಏನು ನಡೆದಿತ್ತು, ಏನು ನಡೀತಾ ಇದೆ ಎಲ್ಲನೂ ನೀವು ನಂಗೆ ಹೇಳಬೇಕು. ನಾನು ಹೇಳ್ತೀನಿ, ಎಲ್ಲನೂ ಹೇಳ್ತೀನಿ. ಕೆಲವು ವರ್ಷಗಳ ಹಿಂದೆ ನಾನು ಈ ಹಾಸ್ಪಿಟ್ಲಿಗೆ ಟ್ರೈನಿಂಗ್ಗೋಸ್ಕರ ಬಂದಿದ್ದಾಗ ಆಗ ಈ ಹಾಸ್ಪಿಟ್ಲ್ ಓನರ್ ಮಿಸ್ಟರ್ ವಾಸು ಅವರಾಗಿದ್ರು. ಅವತ್ತೊಂದಿನ ಮಿಸ್ಟರ್ ವಾಸು ಮತ್ತು ಮಿಸ್ಟರ್ ಮೆಹ್ರಾ ಅವ್ರ ಮಧ್ಯೆ ದೊಡ್ಡ ಜಗಳನೇ ನಡೀತು. ಮೆಹ್ರಾ, ನೀನು ನಿನ್ನ ಕೆಲಸ ಮಾಡೋದಕ್ಕೆ ದುಡ್ಡು ತಗೋತೀಯ ತಾನೆ? ಆದರೆ ರಿಸ್ಕ್ ತಗೊಳ್ಳೋದು ನಾನು. ಮತ್ತು ನೀನು ದುಡ್ಡು ತಗೊಳ್ಳೋ ಟೈಮ್ಗೆ ಸರಿಯಾಗಿ ಬಂದ್ಬಿಡ್ತೀಯ. ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನಾನು ಈ ದಂಧೆನ ನಿಲ್ಲಿಸ್ಬಿಡ್ತೀನಿ. ದಂಧೆ ನಿಲ್ಲಿಸ್ಬೇಕು ಅನ್ನೋ ಧಮ್ಕಿನ ಬೇರೆ ಯಾರಿಗಾದ್ರೂ ಹಾಕುವಾಸು. ಒಂದು ವಿಷಯ ಗೊತ್ತಿರಲಿ, ಒಂದು ಸಣ್ಣ ಇನ್ಫಾರ್ಮೇಷನ್ನು ಪೊಲೀಸ್ನವ್ರ ಕಿವಿಗೆ ಬಿತ್ತು ಅಂತ ಅನ್ಕೋ, ನೀನು ಲೈಫ್ ಲಾಂಗ್ ಜೈಲಲ್ಲೇ ಇರ್ತೀಯ. ಅದಕ್ಕೆ ಸಂಬಂಧಪಟ್ಟಂಗೆ ನನ್ನ ಹತ್ರ ಎಲ್ಲ ಫುಟೇಜು ಇದೆ. ಅದೇನಾದರೂ ಪೊಲೀಸ್ ಕೈಗೆ ಸಿಕ್ತು ಅಂತ ಅಂದರೆ ಯೋಚನೆ ಮಾಡು ವಾಸು, ಯೋಚನೆ ಮಾಡು. ಇನ್ನೂ ಸಮಯ ಇದೆ. ನನಗೆ ಬ್ಲ್ಯಾಕ್ ಮೇಲ್ ಮಾಡೋದಿಕ್ಕೆ ಟ್ರೈ ಮಾಡಬೇಡ ನೀನು. ನಿಮ್ಮಂಥವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿತ್ತು ನೀವು ಹೀಗೆ ಮಾಡ್ತೀರಾ ಅಂತ. ಮೆಹ್ರಾ, ನಿನ್ನ ಎಲ್ಲ ಫುಟೇಜ್ಗಳು ನನ್ನ ಹತ್ರ ಇದೆ. ನೋಡು, ಸಮಯ ಬಂದಾಗ ಅದು ಕೂಡ ಪೊಲೀಸ್ನವ್ರ ಕೈ ಸೇರುತ್ತೆ. ಅದಕ್ಕೆ ನನ್ನ ಬ್ಲ್ಯಾಕ್ ಮೇಲ್ ಮಾಡೋ ಕೆಲಸನ ಬಿಟ್ಬಿಡು. ಮತ್ತೆ ಈ ಆಫೀಸ್ ಕಡೆ ತಲೆ ಹಾಕೋದನ್ನ ಮರ್ತು ಬಿಡು. ಐ ಸೇ ಗೆಟ್ ಔಟ್ ಫ್ರಮ್ ಮೈ ಆಫೀಸ್, ಔಟ್. ಅದಾದ್ಮೇಲೆ ಮಿಸ್ಟರ್ ಮೆಹ್ರಾ ಅವರು ಈ ಹಾಸ್ಪಿಟ್ಲಲ್ಲಿ ಕಾಣಿಸ್ಲೇ ಇಲ್ಲ. ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಮಿಸ್ಟರ್ ವಾಸು ಅವರು ಕಾರ್ ಆಕ್ಸಿಡೆಂಟಲ್ಲಿ ಸತ್ತು ಹೋದ್ರು. ಇದರರ್ಥ ಮಿಸ್ಟರ್ ವಾಸು ಮತ್ತು ಮಿಸ್ಟರ್ ಮೆಹ್ರಾ ಇಬ್ರು ಸೇರ್ಕೊಂಡು ಹ್ಯೂಮನ್ ಟ್ರಾಫಿಕಿಂಗ್ನ ದಂಧೆ ನಡೆಸ್ತಾ ಇದ್ರು ಅಂತ ಆಯ್ತು. ಮಿಸ್ಟರ್ ವಾಸು ಅಂತೂ ಕಾರ್ ಆಕ್ಸಿಡೆಂಟ್ನಲ್ಲಿ ಸತ್ತೋದ್ರು. ಮಿಸ್ಟರ್ ಮೆಹ್ರಾ ಕತೆ ಏನಾಯ್ತು? ಮಿಸ್ಟರ್ ವಾಸು ಅವರು ಸಾಯೋ 1 ವಾರದ ಮುಂಚೆ ಮಿಸ್ಟರ್ ಮೆಹ್ರಾ ಅವರು ಸತ್ತೋಗಿದ್ರು. ಓ, ಅದು ಬಿಟ್ಟು ನನಗೆ ಬೇರೆ ಇನ್ನೇನು ವಿಷಯ ಗೊತ್ತಿಲ್ಲ. ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ನಾಳೆ ಬೆಳಿಗ್ಗೆ ಮೀಟ್ ಮಾಡೋಕ್ಕಾಗತ್ತಾ? ನಾಳೆ ಬೆಳಿಗ್ಗೆನಾ? ಓಕೆ, ಶ್ಯೂರ್. ಓಕೆ, ಒಂದು ನಿಮಿಷ. ಕ್ಯಾನ್ ಯು ಗಿವ್ ಮಿ ಯುವರ್ ಕಾಂಟ್ಯಾಕ್ಟ್ ನಂಬರ್? ಹಾಂ, ಶ್ಯೂರ್. ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್. ಬಾಯ್. ಮೇರಿ, ನಿನ್ ಬರ್ತ್ಡೇಗೋಸ್ಕರ ನಾನು ಒಂದು ಸರ್ಪ್ರೈಸ್ ಗಿಫ್ಟ್ ನ ತಂದಿದ್ದೀನಿ. ನಿಜವಾಗ್ಲೂ? ನಿಜವಾಗ್ಲೂ? ಹೇಳೆ. ಇಲ್ಲ ಇಲ್ಲ ಇಲ್ಲ, ಹೇಳೆ. ಸರಿ, ಹಾಗಿದ್ರೆ ನೀನ್ ಕಣ್ಮುಚ್ಕೋ. ಹೌದಾ? ಸರಿ, ಕಣ್ಮುಚ್ಕೊಂಡು ಮಾಡ್ಬಾರ್ದು. ಆಯ್ತಮ್ಮ. ಕಾಣಿಸ್ತಿಲ್ಲ ತಾನೇ? ಇಲ್ಲ ಕಣೆ. One, 2, 3. ವಾವ್,
ತುಂಬಾ ಚೆನ್ನಾಗಿದೆ ಕಣೆ, ತುಂಬಾನೇ ಇಷ್ಟ ಆಯ್ತು ನೋಡಿ. ನಿಂಗೆ ಇಷ್ಟ ಆಯ್ತಾ? ತುಂಬಾನೇ ಚೆನ್ನಾಗಿದೆ ಕಣೆ, ನನಗ್ ತುಂಬಾ ಇಷ್ಟ ಆಯ್ತು ನಿಜವಾಗ್ಲು. ನಿನಗಿದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕಣೆ. ನನಗೆ ತುಂಬಾ ಖುಷಿ ಆಯ್ತು.
ಯಾರು ಯಾರಿದ್ದೀರಾ ಅಲ್ಲಿ? ಯಾರು ನೀನ್ ಹೇಳು? ಯಾರು?